ಹಾಲ್ ಬಳಿ ಯಾವ ರೀತಿಯಾಗಿ ಜನ ಓಡಾಡ್ತಾ ಇದ್ದಾರೆ, ಆಟೋ ಸಂಚಾರ ಇದೆ, ಅಲ್ಲಿನ ಜನ ಏನು ಹೇಳ್ತಾರೆ, ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲೇ ಇದ್ದಾರೆ. ಗಂಗಾಧರ್, ಟೌನ್ ಹಾಲ್ ಅಂತ ಬಂದ್ರೆ ಅಲ್ಲಿ ಆಲ್ಮೋಸ್ಟ್ ಪ್ರತಿಭಟನೆಗಳಿಗೆ ಸಾಕ್ಷಿ ಆಗ್ತಾ ಇರುತ್ತೆ ಆ ಒಂದು ಪ್ರದೇಶ. ಟೌನ್ ಹಾಲ್ನಲ್ಲಿ ಹೇಗಿದೆ ಈಗ, ಮತ್ತು ಒಂದ್ ಕಡೆ ಅಲ್ಲಿ ಬಂದ್ ಎಫೆಕ್ಟ್ ಏನಾದರೂ ತಟ್ಟಿದೆಯಾ, ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆಯಾ, ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಓಡಾಡ್ತಾ ಇರ್ತಾರೆ, ಬಂದನ್ನ ಏನ್ ಕರೆ ಕೊಡ್ಲಾಗಿತ್ತಲ್ಲ ಅಲ್ಲಿ ಬಂದ್ ಎಫೆಕ್ಟ್ ಏನಾದ್ರು ತಟ್ಟಿದೆಯಾ ಹೇಗೆ ಅಂತ? ಪೃಥ್ವಿರಾಜ್, ಇವತ್ತು 11 ಗಂಟೆಗೆ ಟೌನ್ ಹಾಲಿಂದ ವಾಟಾಳ್ ನಗರದ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ವರೆಗೂ ಕೂಡ ರ್ಯಾಲಿಯನ್ನು ಮಾಡಬೇಕು ಅಂತೇಳಿ ಕನ್ನಡ ಪರ ಸಂಘಟನೆ ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಆದರೆ ರ್ಯಾಲಿಗೆ ಯಾವುದೇ ರೀತಿ ಅವಕಾಶವನ್ನು ಕೊಡೋದಿಲ್ಲ, ಕೂಡಲೇ ಅವರನ್ನು ವಶಕ್ಕೆ ಪಡೆಯುವಂತೇಳಿ ಹೇಳಿ ಪೊಲೀಸರು ಒಂದು ಬಂದೋಬಸ್ತನ್ನು ಮಾಡ್ಕೊಂಡಿರುವಂಥದ್ದು. ಸದ್ಯ ನಾವೀಗ ಟೌನ್ ಹಾಲ್ ಬಳಿ ಇದ್ದಾವೆ. ಇಲ್ಲಿ ನೋಡ್ಬೋದು, ಟೌನ್ ಹಾಲ್ ಬಳಿ ಇಲ್ಲಿ ಪೊಲೀಸರು ಸಾಕಷ್ಟು ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ. ಒಂದು ವಾಟರ್ ಜೆಟ್ ಆಗಿರ್ಬೋದು, ಮತ್ತು ಈಗಷ್ಟೇ ಹಲ್ಸೂರು ಗೇಟ್ ACP ಅವರು ಕೂಡ ಇಲ್ಲಿ ಸ್ಪಾಟ್ಗೆ ಬಂದಿರುವಂಥದ್ದು. ಅವರು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಪೊಲೀಸರು ಬಂದೋಬಸ್ತನ್ನು ಎಷ್ಟು ಮಾಡ್ಕೊಂಡಿದ್ದಾರೆ ಏನನ್ನೋದ್ರ ಬಗ್ಗೆ ಅವರು ಒಂದು ಬಂದೋಬಸ್ತನ್ನು ಮಾಡ್ಕೊಂಡಿರುವಂಥದ್ದು. ಮತ್ತೊಂದು ಕಡೆ ಟ್ರಾಫಿಕ್ ಪೊಲೀಸರು ಕೂಡ ಇಲ್ಲಿ ಪೊಲೀಸರು ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ. ಮತ್ತೆ ಸುಮಾರು ಒಂದು 6ಕ್ಕೂ ಹೆಚ್ಚು BMTC ಡ್ರೈವರ್ಗಳು ಕೂಡ ಇಲ್ಲಿ ಅಂದರೆ ಬಂದು ಯಾರಾದರೂ ಇಲ್ಲಿ ರ್ಯಾಲಿ ವಿಷಯ ಬಂದಂಥ ಸಂದರ್ಭದಲ್ಲಿ ಅವರನ್ನು ಕೂಡಲೇ ವಶಕ್ಕೆ ಪಡೆಯುವಂಥ ಕೆಲಸ. ಮತ್ತೆ ಈಗ ನೋಡ್ಬೋದು ಟೌನ್ ಹಾಲ್ ಮುಂಭಾಗದ ಒಂದು ದೃಶ್ಯವನ್ನ ಪೃಥ್ವಿರಾಜ್. ಇಲ್ಲಿ ಎಂದಿನಂತೆ ವಾಹನ ಸಂಚಾರ ಇರುವಂಥದ್ದು ನೋಡಿ. ಇವೆಲ್ಲವೂ ಕೂಡ ಒಪ್ಪಂದದ ಮೇರೆಗೆ BMTC ಬಸ್ಗಳು ಎಲ್ಲವೂ ಕೂಡ ಇಲ್ಲಿ ಸಾಲಾಗಿ ನಿಲ್ಲಿಸ್ಕೊಳ್ತಾ ಇದ್ದಾರೆ. ಈ BMTC ನಿಲ್ಲಿಸ್ಕೊಳ್ಳುವಂಥ ಕಾರಣ ಇಷ್ಟೇ, ಟೌನ್ ಹಾಲ್ ಬಳಿ ಯಾರಾದರೂ ಕನ್ನಡ ಪರ ಸಂಘಟನೆಯವರು ಬಂದು ಇಲ್ಲಿಂದ ನಾವು ಮೂವ್ಮೆಂಟನ್ನು ಮಾಡ್ತೀವಿ, ರ್ಯಾಲಿ ಮಾಡ್ತೀವಿ ಅಂತಂದರೆ ಅಂಥವ್ರನ್ನ ಕೂಡಲೇ ವಶಕ್ಕೆ ಪಡೆಯುವ ಕೆಲಸ. ಅಂದರೆ ಎರಡು ಸಾಲಾಗಿ ಸುಮಾರು ಒಂದು 6-7 ಚಕ್ಕು ಬಸ್ಗಳನ್ನು ನಿಲ್ಲಿಸ್ಕೊಳ್ಳೋಂಥದ್ದು. ಮತ್ತು ವಾಟರ್ ಜೆಟ್ ವೆಹಿಕಲ್ ಅಂತ ಕೂಡ ನೋಡ್ಬೋದು. ಇಲ್ಲಿ ಏನಾದರೂ ಒಂದು ವೇಳೆ ಏನಾದರೂ ಸಾಕಷ್ಟು ಜನ ಪ್ರಮಾಣದಲ್ಲಿ ಸೇರಿ ಇಲ್ಲಿ ಅವ್ರು ನಿಯಂತ್ರಣ ಮಾಡಿದಂಥ ಸಂದರ್ಭದಲ್ಲಿ ವಾಟರ್ ಜೆಟ್ ವೆಹಿಕಲನ್ನು ಬಳಕೆ ಮಾಡುವಂಥದ್ದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಮತ್ತು ಟ್ರಾಫಿಕ್ ಪೊಲೀಸರು ಕೂಡ ಇಲ್ಲಿ ನಿಯೋಜನೆಯನ್ನು ಮಾಡ್ಕೊಂಡಿರುವಂಥದ್ದು. ಮತ್ತು ಟೌನ್ ಹಾಲ್ ಸರ್ಕಲನ್ನು ನೋಡಿಸ್ತೀನಿ. ಈ ಒಂದು ಸರ್ಕಲಲ್ಲಿ ಯಾವ ರೀತಿ ಮೂವ್ಮೆಂಟ್ ಇದೆ ಅನ್ನೋ ರೀತಿಯಲ್ಲಿ ಕೂಡ, ಮತ್ತು ಎಂದಿನಂತೆ ವೆಹಿಕಲ್ಸ್ ಮೂವ್ಮೆಂಟ್ ಕೂಡ ಇರುವಂಥ ಒಂದು ಮೂವ್ಮೆಂಟ್ಸ್ ಸರ್ಕಲನ್ನು ನೋಡ್ಬೋದು. ಮತ್ತು ಎಂದಿನಂತೆ ವೆಹಿಕಲನ್ನು ಅಂದರೆ ಈ ಒಂದು ವೆಹಿಕಲ್ಸ್ ಮೂವ್ಮೆಂಟನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ಈ ಒಂದು ವೆಹಿಕಲ್ಸ್ ಮೂವ್ಮೆಂಟು ಸದಾ ಎಂದಿನಂತೆ ಈ ಒಂದು ಸ್ಥಳದಲ್ಲಿ ಏನು ವೆಹಿಕಲ್ಸ್ ಮೂವ್ಮೆಂಟ್ ಆಗ್ತಾ ಇತ್ತು ಅದೇ ರೀತಿಯಲ್ಲಿ ಓಲಾ ಊಬರ್ ಆಗಿರ್ಬೋದು, ಆಟೋ ಚಾಲಕರಾಗಿರ್ಬೋದು, ಪ್ರಯಾಣಿಕರಾಗಿರ್ಬೋದು ಎಂದಿನಂತೆ ಓಡಾಡ್ತಾ ಇದ್ದಾರೆ. ಬಂದ್ ಎಫೆಕ್ಟ್ ಸ್ವಲ್ಪ ಪ್ರಮಾಣದಲ್ಲೂ ಕೂಡ ಯಾವುದೇ ರೀತಿ ಆಗಿಲ್ಲ. ವೆಹಿಕಲ್ಸ್ ಮೂವ್ಮೆಂಟ್ ಇನ್ನೂ ಕೂಡ ಅಂದರೆ ವೀಕೆಂಡ್ ಆಗಿರುವಂಥ ಹಿನ್ನೆಲೆಯಲ್ಲಿ ತಮ್ಮ ಊರುಗಳ ಹತ್ರ ಮತ್ತು ಎಲ್ಲರೂ ಹೋಗುವಂಥ ಒಂದು ವೆಹಿಕಲ್ಸ್ ಇದೆ, ಎಲ್ಲ ಕೂಡ ಹೋಗ್ತಾ ಇರುವಂಥದ್ದು. ಮತ್ತು ಈ ಟೌನ್ ಹಾಲ್ ಬಳಿಯೇ ಸುಮಾರು 100ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನು ಮಾಡ್ಕೊಂಡಿದ್ದಾರೆ. ಕೇಂದ್ರ ವಿಭಾಗದ DCP ಆಗಿರುವಂಥ ಶೇಖರ್ ಅವರ ನೇತೃತ್ವದಲ್ಲಿ ಈ ಒಂದು ಬಂದೋಬಸ್ತನ್ನು ಮಾಡ್ಕೊಂಡಿರುವಂಥದ್ದು. ಮತ್ತು ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅಂದರೆ ಇಲ್ಲಿಂದ ಫ್ರೀಡಂ ಪಾರ್ಕ್ನಿಂದ ರ್ಯಾಲಿ ಹೊರಟ್ರೆ ಅಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್, ಮೈಸೂರು ಪಾರ್ಕ್ ಮಾರ್ಗವಾಗಿ ಫ್ರೀಡಂ ಪಾರ್ಕ್ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಈಗ ಅವ್ರು ಮಾಡಿಕೊಂಡಿರುವಂಥದ್ದೇ. ವಾಟಾಳ್ ನಾಗರಾಜ್ ಹೇಳ್ತಾರೆ, ಅವರು ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ನಿಲ್ಲಿಸೋದಿಲ್ಲ, ನಾವು ಇಲ್ಲಿಂದ ರ್ಯಾಲಿಯನ್ನು ಮಾಡೇ ತಿರ್ತೀವಿ, ಕರ್ನಾಟಕ ಬಂದ್ ಹಾಗೆ ಆಗುತ್ತೆ ಅಂತೇಳಿ ಈಗ ಒಂದು ಕಡೆ ಪೊಲೀಸರಿಗೂ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ. ಅಂದರೆ BMTCಯ ಚಾಲಕರಿಗೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿ CR ಆಡುಗುಡಿಯ ಒಂದು ಏನಿದೆ ಆ ಒಂದು ಮೈದಾನಕ್ಕೆ ಕರ್ಕೊಂಡು ಹೋಗಿ ಅವರನ್ನು ಬಿಡುವಂಥದ್ದು. ಅಂದರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಎಂಟ್ರಿ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಬಂದೋಬಸ್ತ್ಗೆ ಸಂಬಂಧಪಟ್ಟಂತೆ ಹಲ್ಸೂರು ಗೇಟ್ ACP ಅವರು ಕೂಡ ಈಗ ಮಾಹಿತಿಯನ್ನು ಪಡ್ಕೊಳ್ತಾ ಇರುವಂಥದ್ದು. ಮತ್ತೊಂದು ಕಡೆ HJ ಪಾರ್ಕು, ಹಲ್ಸೂರು ಗೇಟ್ ಆಗಿರ್ಬೋದು, ಮತ್ತು ಕಬ್ಬನ್ ಪಾರ್ಕ್ ಎಲ್ಲ ಪೊಲೀಸರನ್ನು ಇಲ್ಲಿ ಬಂದೋಬಸ್ತ್ಗೆ ನಿಯೋಜನೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಎಲ್ಲ ಒಂದು ಸಿದ್ಧತೆಗಳು ಇಲ್ಲಿ ಟೌನ್ ಹಾಲ್ ಬಳಿ ಮಾಡ್ಕೊಳ್ತಾ ಇರುವಂಥದ್ದು. ಮತ್ತು ಬ್ಯಾರಿಕೇಡ್ಗಳನ್ನು ನೋಡ್ಬೋದು. ಅಲ್ಲಿ ಬ್ಯಾರಿಕೇಡ್ಗಳಿಗೆ ಬೇಕಾದಂಥ ಅಂದರೆ ಈಗಾಗಲೇ ಅಲ್ಲಿ ಏನು ಬ್ಯಾರಿಕೇಡ್ಗಳನ್ನು ತಂದು ಒಂದು ಕಡೆಗೆ ಸ್ಟಾಕ್ ಮಾಡ್ಕೊಂಡಿರುವಂಥದ್ದು. ಆ ಬ್ಯಾರಿಕೇಡ್ಗಳನ್ನು ಇಲ್ಲೆಲ್ಲವೂ ಕೂಡ ಅಂದರೆ ಜನ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಅಂದರೆ ಕನ್ನಡ ಪರ ಸಂಘಟನೆಯವರೆಲ್ಲರೂ ಕೂಡ ಇಲ್ಲಿ ಜಮಾವಣೆ ಆದರೆ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಅವರನ್ನು ಕೂಡಲೇ ವಶಕ್ಕೆ ಪಡೆಯುವಂಥ ಕೆಲಸಕ್ಕೆ ಈಗ ಮುಂದಾಗುವಂಥದ್ದು. ಅದೇ ರೀತಿಯಾಗಿ ಬಂದೋಬಸ್ತ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪೊಲೀಸರನ್ನು ಇಲ್ಲಿ ನಿಯೋಜನೆಯನ್ನು ಮಾಡಿಕೊಡುವಂಥದ್ದು. ಮತ್ತು ಇಲ್ಲಿ ಹೆಚ್ಚುವರಿ ಪೊಲೀಸರ ಆಯುಕ್ತರ ನೇತೃತ್ವದಲ್ಲಿ ಮತ್ತು 2 DCPಗಳು ಪಶ್ಚಿಮ ಮತ್ತು ಕೇಂದ್ರ ವಿಭಾಗದಲ್ಲಿ ಬಂದೋಬಸ್ತನ್ನು ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಸುಮಾರು 70 ಜನ ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ಮತ್ತು ಸುಮಾರು ಒಂದು 3-4 ಜನ ACPಗಳ ನೇತೃತ್ವದಲ್ಲಿ ಸುಮಾರು ಈ PSIಗಳ ನೇತೃತ್ವದಲ್ಲಿ ಸುಮಾರು 1200 ಪೊಲೀಸರು, ಮತ್ತೊಂದು ಕಡೆ KSRP CAR ತುಕಡಿಗಳನ್ನು ಎಲ್ಲ ಕಡೆ ನಿಯೋಜನೆ ಮಾಡ್ಕೊಳ್ತದ್ದು. ಕೇವಲ ಟೌನ್ ಹಾಲ್ ಅಷ್ಟೇ ಅಲ್ಲದೆ ಪೃಥ್ವಿರಾಜ್, ಟೌನ್ ಹಾಲ್ ಆಗಿರ್ಬೋದು, ಮತ್ತು ಮೈಸೂರು ಬ್ಯಾಂಕ್ ಸರ್ಕಲ್ ಆಗಿರ್ಬೋದು, ಮತ್ತು ಮೌರ್ಯ ಸರ್ಕಲ್ ಆಗಿರ್ಬೋದು, ಮತ್ತು ಮೆಜೆಸ್ಟಿಕ್ ಭಾಗ ಆಗಿರ್ಬೋದು, ಈ ಭಾಗಗಳಲ್ಲಿ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡ್ಕೊಳ್ಳುವಂಥದ್ದು. ಮತ್ತು ಫ್ರೀಡಂ ಪಾರ್ಕ್ ಆಗಿರ್ಬೋದು, ಮತ್ತು ಮೈಸೂರು ಬ್ಯಾಂಕ್ ಟು ವೇ ಅಂದರೆ ಏರ್ಪೋರ್ಟ್ ರಸ್ತೆ ಹೋಗಿರುವಂಥದ್ದು. ಅಂದರೆ ಏಕಾಏಕಿ ಆ ಒಂದು ರೋಡನ್ನು ತಡೆಗಟ್ಟುವಂಥದ್ದಾಗಿರ್ಬೋದು, ಮತ್ತು ಏರ್ಪೋರ್ಟ್ಗೆ ಹೋಗುವಂಥ ವೆಹಿಕಲ್ಸ್ನ ತಡೆ ಮಾಡುವಂಥದ್ದು. ಮತ್ತು ಈ ಸಿಟಿ ಆಗಿರ್ಬೋದು, ಔಟ್ಸ್ಕಟ್ ಹೋಗುವಂಥ ರಸ್ತೆಗಳೇನಿದೆ ಇವೆಲ್ಲವೂ ಕೂಡ ನಾಕಾಬಂದಿಗಳನ್ನು ಹಾಕಿ, ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಯಾವುದೇ ರೀತಿ ಬಲವಂತವಾಗಿ ಅವರು ರೋಡ್ಗಳನ್ನು ಕ್ಲೋಸ್ ಮಾಡುವಂಥದ್ದು, ವೆಹಿಕಲ್ಸ್ನ ತಡೆಯುವಂಥದ್ದು, ಬಲವಂತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಕ್ಲೋಸ್ ಮಾಡುವಂಥದ್ದು ಪ್ರಕ್ರಿಯೆಗಳನ್ನು ಮಾಡುವಂತಿಲ್ಲ.
ಯಾವುದು ಸ್ವಯಂ ಪ್ರೇರಿತವಾಗಿ ಅವರು ಬಂದನ್ನು ಮಾಡ್ಕೊಳ್ಬೋದು. ಆದರೆ ಒಂದು ವೇಳೆ ಬಲವಂತವಾಗಿ ಮಾಡಿದ್ರೆ ಅವರು ಶಿಸ್ತು ಕ್ರಮ ಕೈಗೊಳ್ತೀವಿ, ಮತ್ತೆ ಮೆರವಣಿಗೆ ರ್ಯಾಲಿಗೆ ಯಾವುದೇ ರೀತಿ ಅವಕಾಶವಿಲ್ಲ ಅಂತೇಳಿ ಕಮಿಷನರ್ ಕೂಡ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರವಾಗಿ ಅವ್ರಿಗೆಲ್ಲ ಮನವರಿಕೆಯನ್ನು ಮಾಡಿದ್ದಾರೆ. ಆದರೆ ಬಂಧನ ಮಾಡೇ ಮಾಡ್ತೀವಿ ಅಂತೇಳಿ ಸಂಘಟನೆಗಳು ಮುಂದಾಗಿರುವಂಥದ್ದು. ಒಂದು ಕಡೆ MES ಪುಂಡಾಟಿಕೆ ಆಗಿರ್ಬೋದು, ಮತ್ತೆ MES ಕನ್ನಡಿಗರ ಮೇಲೆ ದೌರ್ಜನ್ಯ, ಮತ್ತೆ ಮಹದಾಯಿ ವಿಚಾರದಲ್ಲಿ ಕಳಸಾ ಬಂಡೂರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಇವತ್ತು ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಆದರೆ ಈ ಒಂದು ಬಂದ್ಗೆ ಕರೆ ಕೊಟ್ಟಂತ ಒಂದು ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಕನ್ನಡ ಪರ ಸಂಘಟನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೆಲ್ಲರೂ ಕೂಡ ಬಂದು ಎಲ್ಲರೂ ಟೌನ್ ಹಾಲ್ ಬಳಿ ಜಮಾವಣೆ ಆಗುವಂಥದ್ದು. ಆದರೆ ಒಂದು ಕಡೆ ಈ ಬಂದ್ನ ಎಫೆಕ್ಟ್ ಏನಿದೆ, ಬಂದ್ ಎಫೆಕ್ಟ್ ಯಾವುದೇ ರೀತಿ ಆಗಿಲ್ಲ. ಸಹಜ ಸ್ಥಿತಿಯಲ್ಲಿ ಈಗ ಬೆಂಗಳೂರಿನ ಎಲ್ಲ ಮೇನ್ ಜಂಕ್ಷನ್ ಇದೆ, ಜಂಕ್ಷನ್ ನಲ್ಲಿ ವೆಹಿಕಲ್ಸ್ ಮೂವ್ಮೆಂಟ್ ಮತ್ತೆ ಪ್ರಯಾಣಿಕರು ಓಡಾಡುವಂತ ಸ್ಥಿತಿ ಏನಿದೆ ಎಲ್ಲವೂ ಕೂಡ ಎಂದಿನಂತೆ ಇರುವಂತದ್ದು. ಪೃಥ್ವಿರಾಜ್. ಓಕೆ ಗಂಗಾಧರ್, ಎಸ್, ಇದು ಟೌನ್ ಹಾಲ್ ಬಳಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದು ನೋಡ್ತಾ ಇದ್ರಿ. ಅಲ್ಲಿ ಪೊಲೀಸರು ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ, ಎಂದಿನಂತೆ ಸಂಚಾರ ಕೂಡ ಇರುವಂಥದ್ದು, ಜನ ಕೂಡ ಓಡಾಡ್ತಾ ಇದ್ದಾರೆ. ನಾವು ಮತ್ತೊಬ್ರು ನಮ್ಮ ಪ್ರತಿನಿಧಿ ಹಂಸ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಹಂಸ, ನೀವೆಲ್ಲಿದ್ದೀರಾ? ಅಲ್ಲಿ ಬಂದ್ ಎಫೆಕ್ಟ್ ಯಾವ ರೀತಿಯಾಗಿ ತಟ್ಟಿದೆ, ಜನ ಏನ್ ಹೇಳ್ತಾ ಇದ್ದಾರೆ ಈ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪೃಥ್ವಿ, ನಾನೀಗ ಮೆಜೆಸ್ಟಿಕ್ನ BMTC ಬಸ್ ನಿಲ್ದಾಣದಲ್ಲಿ ಇದ್ದೀನಿ. ನೀವು ಇಲ್ಲಿಗ ನೋಡ್ತಿದ್ದೀರಾ, ಮುಂಜಾನೆಯಿಂದಲೇ ಎಂದಿನಂತೆಯೇ ಬೆಳಗ್ಗೆ 5 ಗಂಟೆಯಿಂದ BMTC ಬಸ್ಗಳು ಎಲ್ಲಾ ಕಡೆಗಳಲ್ಲೂ ಕೂಡ ಸಂಚಾರ ಮಾಡ್ತಿರುವಂತದ್ದು. ಯಾಕೆಂತ ಹೇಳಿದ್ರೆ ಈ ಹಿಂದೆ ಸಾರಿಗೆ ನೌಕರರಿಗೆ ಒಂದು ಮನವಿಯನ್ನ ಮಾಡಿದ್ರು ವಾಟಾಳ್ ನಾಗರಾಜ್ ಅವರು. ನಮ್ಮ ಈ ಒಂದು ಕರ್ನಾಟಕ ಬಂದ್ಗೆ ನೀವು ಒಂದು ಬೆಂಬಲವನ್ನ ಕೊಡಿ, ಬಸ್ಗಳನ್ನ ಓಡಿಸಬೇಡಿ, ಹಾಗೆಯೇ ಸೇವೆಗೆ ಹಾಜರಾಗಬೇಡಿ ಅನ್ನುವಂತಹ ಮನವಿಯನ್ನ ಮಾಡಿದ್ರು. ಆದ್ರೆ ಆ ಮನವಿಯನ್ನ ತಿರಸ್ಕೃತ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಮ್ಮದು ಯಾವಾಗ್ಲೂ ಕೂಡ ನೈತಿಕ ಬೆಂಬಲ ಇರುತ್ತೆ ನಾಡು ನೆಲ ಜಲದ ಒಂದು ವಿಚಾರದಲ್ಲಿ. ಆದ್ರೆ ನಾವು ನೇರವಾಗಿ ಇದಕ್ಕೆ ಪಾಲ್ಗೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ನೌಕರರು ಇವತ್ತಿನ ಬಂದ್ಗೆ ಯಾವುದೇ ರೀತಿಯಾಗಿ ಒಂದು ಬೆಂಬಲವನ್ನ ನೀಡಿಲ್ಲ, ಕೇವಲ ನೈತಿಕ ಬೆಂಬಲ ಮಾತ್ರ ಇದೆ. ನಾವು ನೋಡಬಹುದು ಪೃಥ್ವಿ, ಒಂದು ಬಂದ್ ಆಗ್ಬೇಕು ಅಂತ ಹೇಳಿದ್ರೆ ಅದು ಒಂದು ಯಶಸ್ವಿ ಆಗುತ್ತೆ ಅಂತ ಹೇಳಿದ್ರೆ ಮೇನ್ ಆಗಿ ಇಲ್ಲಿ ಪ್ರಮುಖ ಒಂದು ಪಾತ್ರವನ್ನ ವಹಿಸುವಂತದ್ದು ಟ್ರಾನ್ಸ್ಪೋರ್ಟ್ ಸರ್ವಿಸ್. ಯಾಕೆ ಅಂತ ಹೇಳಿದ್ರೆ ಜನರು ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ಓಕೆ ಇವತ್ತು ಬಸ್ ಇರುತ್ತಾ, ಆಟೋ ಇರುತ್ತಾ ಅನ್ನುವಂಥದ್ದನ್ನ ಮೇನ್ ಆಗಿ ಥಿಂಕ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗೋದಕ್ಕೆ ಇದನ್ನೇ ಕೂಡ ಅವಲಂಬಿಸಿದ್ದಾರೆ. ಹೀಗಿರ್ಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಬಂದ್ ಆಗದೆ ಇದ್ರೆ ಯಾವುದೇ ಒಂದು ಬಂದು ಯಶಸ್ವಿ ಆಗುತ್ತೆ, ಹಾಗೇನೆ ಅದರ ಎಫೆಕ್ಟ್ ತಟ್ಟುತ್ತೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿನೇ ಇವತ್ತು ಕೂಡ ಒಂದು BMTC ಬಸ್ಗಳು ಎಂದಿನಂತೆ ಸಂಚಾರ ಮಾಡ್ತಿರುವಂತದ್ದು. ಹಾಗೇನೆ ಜನರು ಕೂಡ ದಿನನಿತ್ಯ ಹೇಗೆ ತಮ್ಮ ಕೆಲಸ ಕಾರ್ಯಗಳಿಗೆ ತೆರಳುತ್ತಾರೋ ಅದೇ ರೀತಿ ತೆರಳುವಂತದ್ದು. ಸೊ ಇಲ್ಲಿ ನಾವು ನೋಡೋದಾದ್ರೆ ಈ ಒಂದು ಪ್ರಮುಖವಾಗಿ ಮೆಜೆಸ್ಟಿಕ್ ಒಂದು ನಿಲ್ದಾಣದಲ್ಲಿ ಅನೇಕ ಒಂದು ಸಂಘಟನೆಗಳು ಪ್ರತಿಭಟನೆ ಮಾಡುವಂತಹ ಚಾನ್ಸಸ್ಗಳು ಕೂಡ ಇರುತ್ತೆ. ಯಾಕಂತ ಹೇಳಿದ್ರೆ ಇದು ಸಿಟಿ ಸೆಂಟರ್ ಆಗಿರೋದ್ರಿಂದ ಈ ನಿಟ್ಟಿನಲ್ಲಿನೇ ಸುತ್ತಮುತ್ತಲ ಪ್ರದೇಶದಲ್ಲಿ ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ಹಾಗೆ ಯಾವುದಾದ್ರೂ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಒಂದು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ಸೊ ಟೋಟಲಿ ನಾವು ನೋಡೋದಾದ್ರೆ ಇಡೀ ಮೆಜೆಸ್ಟಿಕ್ ನಲ್ಲಿ ಡೈಲಿ ಯಾವ ರೀತಿ ಬಸ್ ಸಂಚಾರ ಮಾಡ್ತಿತ್ತು ಅದೇ ರೀತಿ ಮುಂಜಾನೆಯಿಂದಲೇ ಬಸ್ ಸಂಚಾರ ಮಾಡ್ತಿದೆ. ಜನರು ಕೂಡ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಎಂದಿನಂತೆ ಆ ಬಸ್ ಅಲ್ಲೇ ತೆರಳುತ್ತಿರುವಂತದ್ದು. ಹಾಗೇನೆ ಯಾವುದೇ ರೀತಿಯಾಗಿ ಬಂದ್ ಇದೆ ಅನ್ನುವಂಥದ್ದು ನಿಜಕ್ಕೂ ಮೆಜೆಸ್ಟಿಕ್ ನಲ್ಲಿ ನಮಗೆ ಸದ್ಯಕ್ಕೆ ಒಂದು ನೋಡೋದಕ್ಕೆ ಯಾವುದೇ ರೀತಿಯಾಗಿ ಸಿಗೋದಿಲ್ಲ. ವಾಟಾಳ್ ನಾಗರಾಜ್ ಅವರು ಕೂಡ ಬಂದು ಇಲ್ಲಿ ಮನವಿಯನ್ನ ಮಾಡಿದ್ರು, ನಿನ್ನೆ ಮೊನ್ನೆ ಎಲ್ಲ ಒಂದು ರ್ಯಾಲಿಯನ್ನ ಮಾಡಿ. ಆದ್ರೂ ಕೂಡ ಆ ಒಂದು ಎಫೆಕ್ಟ್ ಇವತ್ತು ನಮಗೆ ಈ ಒಂದು ಮೆಜೆಸ್ಟಿಕ್ ನಲ್ಲಿ ಕಂಡು ಬರ್ತಿಲ್ಲ. ಪೃಥ್ವಿ. ಓಕೆ, ಧನ್ಯವಾದ ಹಂಸ, ಆಶಿಕ್ ಹಾಗೆ ಗಂಗಾಧರ್, ನಿಮ್ಮೆಲ್ಲ ಸಂಪೂರ್ಣವಾದಂಥ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ಬಂದ್ ಎಫೆಕ್ಟ್ ತಟ್ಟಿದ್ಯೋ ಇಲ್ವೋ ಅನ್ನುವಂಥದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಇರುತ್ತೆ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.